ನಮಸ್ತೆ ಸರ್, ನಮ್ಮ ಹೆಸರು ಜ್ಯೋತಿ ಅಂತ ಹೇಳಿ ಮಹಾಜನದಹಳ್ಳಿಯಿಂದ ಬಂದಿದ್ದೀವಿ. ಪ್ರೋಗ್ರಾಮ್ ಜಾಯ್ನ್ ಆಗಿ ಈಗ 4 ತಿಂಗಳಾಯ್ತು ಸರ್. ಈ ಮುಂಚೆ ನಾನು ಟೈಲರಿಂಗ್ ಆಗಿ ಕೆಲಸ ಮಾಡ್ತಿದ್ದೆ ಸರ್. ಟೈಲರಿಂಗ್ ಟೀಚರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ 9 ವರ್ಷದ. ಆಮೇಲೆ ನನಗೆ ಇದರಲ್ಲಿ ವಿಶ್ವಗ್ರಹದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಸರ್. ಅದು ಅಪ್ರೋಚ್ ಅಂತ ಬಂದಾಗ ಶರಾವತಿ ಮೇಡಮ್ ಅವ್ರು ಬಂದು ಅಪ್ರೋಚ್ ಮಾಡಿದರು. ಈ ಥರ ವಿಶ್ವಗ್ರಹ ಸಂಸ್ಥೆ ಐತಿ, ಈ ಥರ ಚೆನ್ನಾಗೈತಿ, ಮಾಡ್ಕೊಂಡು ಅವ್ರಿಗೆ ಕಂಪ್ನಿ ಅಂತ ಹೇಳಿ. ಅವಾಗ ನಾನು ಇಷ್ಟಪಟ್ಟು ಮಾಡ್ತೀನಿ ಅಂತಂದೇಳಿ ಮಾಡಿದಾಗ ನನಗೆ ತುಂಬ ಇದರಲ್ಲಿ ಖುಷಿಯಾದ ವಿಷಯ ಏನಪ್ಪ ಅಂತಂದರೆ, ಶಿವಕುಮಾರ್ ಸರ್ ಬಡ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕಲಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದ ಮಾಡ್ತಾ ಇದ್ದಾರೆ ಅಂತ ಅಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಆ ಒಂದು ಇಂಟೆನ್ಷನಲ್ಲಿ ನಾನು ಇದರಲ್ಲಿ ಮಾಡಬೇಕು ಅಂತ ಆಸಕ್ತಿ ಇದ್ದ ಸೇರ್ಕೊಂಡು ಈಗ ಮಾಡ್ತಾ ಇದ್ದೀನಿ ಸರ್. ನಾನು 31 ಅಡ್ಮಿಷನ್ ಆಗಿದ್ದವು, ಚೆನ್ನಾಗಿ ನಡೀತದವು. ಫಸ್ಟಿಗೆಲ್ಲ ಪೇರೆಂಟ್ಸ್ ಎಲ್ಲ ಅಡ್ಮಿಷನ್ ಮಾಡ್ಸಕ್ಕೆ ಹೋದಾಗೆಲ್ಲ ನೋಡೋಣಮ್ಮ ಮಾಡೋಣಮ್ಮ ಸಂಸ್ಥೆ ಹೆಂಗೆ ಏನು ಅಂತೆಲ್ಲ ಫಸ್ಟಿಗೆ ಭಾಳ ವಿಚಾರಿಸ್ತಾಯಿದ್ರು. ಮನೆಗೆ ಹೋಗಿ ವಾಪಸ್ ಬರ್ತಿದ್ದೆ, 4-5 ಟೈಮ್ ಎಲ್ಲ ವಿಸಿಟ್ ಕೊಟ್ಟು ವಾಪಸ್ ಬರ್ತಾಯಿದ್ದೆ. ಇವಾಗ ಡೈಲಿ ಬೆಳಗ್ಗೆ 2 ಅವರ್ ಹೋಗ್ತೀನಿ, ಸಾಯಂಕಾಲ 2 ಅವರ್ ಹೋಗ್ತೀನಿ. ಅಮೌಂಟ್ ನೋಡ್ಕೊಂಡು ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಮಕ್ಕಳನ್ನ. ಚೆನ್ನಾಗಿ ನಡೀತಾ ಇದೆ. ವಿಶ್ವಗ್ರಹ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಭಾಳ ಚೆನ್ನಾಗೈತೆ ಸರ್. ಮಕ್ಕಳಿಗೆ ಆಗಲಿ, ಮಹಿಳೆಯರಿಗಾಗಲಿ. ಆಮೇಲೆ ಇದರಲ್ಲಿ ಅಬಕ ಕ್ಲಾಸು, ಸ್ಪೋಕನ್ ಇಂಗ್ಲೀಷು, ವೇದಿಕ್ ಮ್ಯಾಥ್ಸ್ ಅಂತೆಲ್ಲ ಮಕ್ಕಳಿಗೆ ಭಾಳ ಚೆನ್ನಾಗೈತೆ ಸರ್. ಅದನ್ನು ಪೇರೆಂಟ್ಸಿಗೆ ನಾವು ತಿಳಿಸಿ ಹೇಳಿದ್ವಿ, ಈ ಥರ ಐತಿ, ಈ ಥರ ಚೆನ್ನಾಗೈತಿ, ನಿಮ್ಮ ಮಕ್ಕಳನ್ನ ಕಳಿಸಿದ್ರೆ ಈ ಥರ ಕಲಿಬೋದು, ನೀವು ಕಲಿತಿಲ್ಲ ನಿಮ್ಮ ಮಕ್ಕಳನ್ನಾದ್ರೂ ಕಲಿಸ್ರಿ ಅಂತ ಹೇಳ್ಬಿಟ್ಟು ಅಪ್ರೋಚ್ ಮಾಡಿ ಮಾಡಿದ್ದೀವಿ ಸರ್ ನಾವು. ಹಂಗಾಗಿ ಭಾಳ ಜನ ಪೇರೆಂಟ್ಸ್ಗಳು ಈಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ ಸರ್. ಮುಂಚೆಗೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಇವಾಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಜಾಯಿನ್ ಆಗ್ಬೋದು, ಮಾಡ್ಬೋದು. ತುಂಬ ಚೆನ್ನಾಗೈತಿ ವಿಶ್ವಗ್ರಹ ಕಂಪ್ನಿ, ಮಾಡ್ಬೋದು. ಇದರಲ್ಲಿ ಶಿವಕುಮಾರ್ ಸರ್ದು ಗ್ರಾಮೀಣ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕಲಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ನನಗೆ ತುಂಬ ಇಷ್ಟ ಆಯಿತು. ಶಿವಕುಮಾರ್ ಸರ್ಗೂ ಧನ್ಯವಾದ ಹೇಳ್ತಾ ನಾನು